ಮೋದಿಜಿ ರೀಸೆಂಟ್ ಸ್ಪೀಚ್ ಒಳಗ ಗೋಲ್ಡ್ ನ ಬೈ ಮಾಡೋದ ಕಡಿಮೆ ಮಾಡ್ಬೇಕಂತ ಹೇಳಿದ್ರು. ಆದ್ರ ಗೋಲ್ಡ್ ನ ಇಷ್ಟು ಬೈ ಮಾಡಾಕಿರೋ ರೀಸನ್ ಬಗ್ಗೆ ಗೊತ್ತಾ ನಿಮ್ಗೆ? ಅದು 2024 ಒಳಗ ತಗೊಂಡಿದ್ದೊಂದು ಡಿಸಿಷನ್. ಅದನ್ನ ಡೀಟೇಲ್ ಆಗಿ ಹೇಳ್ತೀನಿ, ಅದಕ್ಕಿಂತ ಮುಂಚೆ ಈ ಪೇಜ್ ನ ಫಾಲೋ ಮಾಡಿ. 2024 ಒಳಗ ಗವರ್ಮೆಂಟ್ ಗೋಲ್ಡ್ ಮೇಲಿದ್ದ ಇಂಪೋರ್ಟ್ ಡ್ಯೂಟಿನ 15% ಇಂದ 6% ಮಾಡಿದ್ರು. ಆ ಟೈಮ್ ಒಳಗ ರುಪೀದ್ ವ್ಯಾಲ್ಯೂ ಇತ್ತು 83 ರೂಪೀಸ್. ಈ ಪಾಲಿಸಿ ಬಂದ್ಮೇಲೆ ಗೋಲ್ಡ್ ಕನ್ಸಂಪ್ಷನ್ ಇನ್ಕ್ರೀಸ್ ಆಯ್ತು. ಜಾಸ್ತಿ ಗೋಲ್ಡ್ ಬೈ ಮಾಡಿದಾಗ US ಡಾಲರ್ ಡಿಮಾಂಡ್ ಹೆಚ್ಚಾತ, ಅದರಿಂದ ರುಪಿ ಮೇಲೆ ಅದು ಎಫೆಕ್ಟ್ ಮಾಡ್ತದೆ. ಆದ್ರ ಎಕನಾಮಿ ವರ್ಕ್ ಆಗಿದಂದ್ರ ಎಕಾನಮಿ ಒಂದು ವೆಹಿಕಲ್ ಇದ್ದಂಗ. RBI ಮತ್ತು ಗವರ್ಮೆಂಟ್ ಕಡೆ ಈ ವೆಹಿಕಲ್ ನ ಕಂಟ್ರೋಲ್ ಮಾಡೋ ಬಟನ್ಸ್ ಅದಾವ. ಫಾರ್ ಎಕ್ಸಾಂಪಲ್, ಈಗ ಇನ್ಫ್ಲೇಷನ್ ಜಾಸ್ತಿ ಆಯ್ತು, ಈಗ RBI ರೆಪೋ ರೇಟ್ ನ ಇನ್ಕ್ರೀಸ್ ಮಾಡ್ತಾರೆ, ಅವಾಗ ಇನ್ಫ್ಲೇಷನ್ ಕಂಟ್ರೋಲ್ ಆಕೈತಿ. ಅದೇ ತರ ಟೊಬ್ಯಾಕೋ ಜಾಸ್ತಿ ಕನ್ಸ್ಯೂಮ್ ಆಗಬಾರ್ದಂದ್ರೆ ಟ್ಯಾಕ್ಸ್ ಹೆಚ್ಚಿಗೆ ಆಗ್ಬೇಕು, ಅವಾಗ ಕನ್ಸಂಪ್ಷನ್ ಕಡಿಮೆ ಆಗ್ತೈತಿ. ಇದೇ ತರ ರುಪಿ ಫಾಸ್ಟ್ ಆಗಿ ಫಾಲ್ ಆಗೋ ಟೈಮ್ ಒಳಗ ಗೋಲ್ಡ್ ಆಗಿರ್ಬೋದು ಅಥವಾ ಜಾಸ್ತಿ ಇಂಪೋರ್ಟ್ ಆಗೋ ಪ್ರಾಡಕ್ಟ್ ಮೇಲೆ ಟ್ಯಾಕ್ಸ್ ಅಥವಾ ಇಂಪೋರ್ಟ್ ಡ್ಯೂಟಿ ಏನಾದ್ರೂ ಹಾಕಿದ್ರೆ ಇದನ್ನ ಕಂಟ್ರೋಲ್ ಮಾಡಬಹುದಾಗಿತ್ತು. ನಾನು ರುಪಿ ಫಾಲ್ ಆಗೋ ಕಾರಣ ಗೋಲ್ಡ್ ಅಂತ ಹೇಳಂದಿಲ್ಲ, ಗೋಲ್ಡ್ ಅದ್ರೊಳಗೆ ಒನ್ ಆಫ್ ದ ರೀಸನ್. ಈ ವಿಡಿಯೋನ ನಿಮ್ಮ ಎಲ್ಲಾ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ, ಮತ್ತೆ ನೀವು ಗೋಲ್ಡ್ ಬೈ ಮಾಡ್ತಿರೋ ಇಲ್ಲೋ ಅಂತೇಳಿ ಅದನ್ನ ಕಮೆಂಟ್ ಮಾಡಿ.